ಸರ್ ಇಂಡಸ್ಟ್ರಿಯಲ್ಲಿ ನೀವೇ ಅದೇ ಸರ್ ಏನಾದ್ರು ಚೇಂಜಸ್ ಮಾಡ್ಬೇಕಂತಂದ್ರೆ ಏನು ಮಾಡ್ತೀರಿ ಸರ್? ಏನು ಚೇಂಜಸ್ ಏನು ಮಾಡೋಕ್ಕಾಗಲ್ಲ ಸರ್. ಚೇಂಜ್ ಆಗ್ತಾ ಹೋಗ್ತಾ ಇದೆ. ನಾವು ಮತ್ತೆ ಅದನ್ನ ಬದಲಾವಣೆ ಜಗತ್ತಿನ ಮುಂಚೆ ಇರೋ ಥರ ನಾವು ಅದನ್ನ ಮತ್ತೆ ಚೇಂಜ್ ಮಾಡೋದಕ್ಕಾಗಲ್ಲ. ನಾವು ನೋಡ್ದಂಗೆ ನಮ್ಮ ಸಮಕಾಲೀನ ನಾವೆಲ್ಲ ಒಂದು ಎರಾಯಿಂದ ಬಂದವರು. ನಾವು ವಿ ಸೀನ್ ದ ಹಾರ್ಡ್ಶಿಪ್ಸ್. ಇವಾಗ ಇಟ್ ಇಸ್ ವೆರಿ ಈಸಿ ಟು ಮೇಕ್ ಅ ಸಿನಿಮಾ. ನಮ್ಮ ಕಾಲದಲ್ಲಿ ನಮ್ಗೆ ಇರಲಿಲ್ಲ. ನಮ್ಮ ಕಾಲದಲ್ಲಿ ಒಂದು ಸಿನಿಮಾ ಸಿಕ್ತು ಅಂದ್ರೆ ನಾವೆಲ್ಲ ಖುಷಿಯಾಗಿರ್ತಾ ಇದ್ವಿ. ಈಗ ಹಂಗಲ್ಲ. ಈಗ ಯಾರು ಬೇಕಾದ್ರೆ ಸಿನಿಮಾ ಮಾಡ್ಬೋದು. ಯಾರು ಸ್ಟೇಟ್ಮೆಂಟ್ ಕೊಟ್ಟಿರೋದು ರಾಜ್ಬಿ ಶೆಟ್ಟಿನೇ ಇರಬೇಕು. ಸಿನಿಮಾ ಈಗ ಈಸಿ ಆಗಿದೆ, ಅದಕ್ಕೆ ಲೇಜಿ ಆಗಿದೆ ಅದು. ಅವಾಗೆಲ್ಲ ನಾವು ಅಂದ್ರೆ ಇವಾಗಲೂ ಅಷ್ಟೇ ಶ್ರದ್ಧೆ ಇದೆ, ಇವಾಗಲೂ ಅಷ್ಟೇ ಶ್ರದ್ಧೆ ಇದೆ. ಬಟ್ ಒಂದು ಸಿನಿಮಾ ಸಿಕ್ತು ಅಂದ್ರೆ ನಾವು ಯೂಸ್ ಬಿ ಸೋ ಹ್ಯಾಪಿ. ಇವತ್ತಿನ ಕಾಲದಲ್ಲಿ ಏನಂತ ಆಲ್ಸೋ ನಾವು ಬಹುಶಃ ಇಷ್ಟು ವರ್ಷ ನಾವು ಮಾಡ್ಕೊಂಡು ಬಂದಿರೋದು, ಬಹುಶಃ ನಮ್ಮ ಒಂದು ಸಿನಿಮಾಗಳು ಜನಕ್ಕೆ ಇಷ್ಟ ಆಗಿದೆ. ಇವತ್ತವರೆಗೂ ನಮ್ಮನ್ನ ಕೈ ಹಿಡಿದು ನಡೆಸ್ಕೊಂಡು. ಬಟ್ ಇವತ್ತಿನ ಕಾಲದಲ್ಲಿ ಏನಾಗ್ತಾ ಇದೆ ಅಂದ್ರೆ ಪ್ರಾಬಬ್ಲಿ ದೇ ಆರ್ ಟ್ರೈಂಗ್ ಟು ಏಪ್ ಅನದರ್ ಫಾರಿನ್ ಸಿನಿಮಾಸ್ ಕಲ್ಚರ್. ಆ ಥರ ಏನೋ ಮಾಡಕ್ ಹೋಗಿ ಎಲ್ಲೋ ಬೇರೆ ಒಂದು ಭಾಷೆಯ ಸಿನಿಮಾವನ್ನು ನೋಡಿ ಅದನ್ನ ನಮ್ಮಲ್ಲಿ ಅಡಾಪ್ಟ್ ಮಾಡ್ಕೊಳಕ್ ಹೋಗ್ತಾರೆ, ವಿಚ್ ವಿಲ್ ನಾಟ್ ವರ್ಕ್. ನಮ್ಗೆ ನಮ್ಮ ತರದ ಸಿನಿಮಾಗಳು ಮಾಡಿ. ಈಗ ನಮ್ದೇ ಆದಂತ ಒಂದು ಕನ್ನಡ ಒಂದು ಕಲ್ಚರ್ ಇದೆ, ಸ್ವಾರಸ್ಯ ಇದೆ. ಸೊ ಅದನ್ನ ನಾವು ಎಷ್ಟಾಗುತ್ತೋ ಅಷ್ಟು ನಮ್ಮ ಸಿನಿಮಾಗಳಲ್ಲಿ ಅಳವಡಿಸ್ಬೇಕು. ಸೊ ಐ ಥಿಂಕ್ ದಟ್ ಇಸ್ ದ ಚೇಂಜ್ ದಟ್ ಐ ವುಡ್ ಲೈಕ್ ಟು ಸಿ. ಡೋಂಟ್ ಸಿ ಸಮ್ ಕೊರಿಯನ್ ಸಿನಿಮಾ ಟ್ರೈ ಟು ಏಪ್ ಇಟ್. ನಮ್ದೇ ಆದಂತ ಬಹಳಷ್ಟು ನಮ್ತನ ಇದೆ, ನಮ್ಮ ಕಲ್ಚರ್ ಇದೆ, ಅದನ್ನ ಮಾಡಿ. ಕಿಟಿ ಸರ್ ನೀವೇನು ಬದಲಾವಣೆ? ಅಲ್ಲಲ್ಲ, ಅದೇನೇ ನಮ್ಮ ಮಣ್ಣಿನ ನಮ್ಮ ನೆಲದ ಕಥೆಗಳು, ನಮ್ಮ ವಿಚಾರಗಳು, ನಮ್ಮ ಹಿರಿಯರು ಹಾಕೊಟ್ಟ ಹಾದಿ, ನಮ್ಮ ಸಂಸ್ಕೃತಿ, ನಮ್ಮ ಸಂಸ್ಕಾರ, ನಮ್ಮಲ್ಲಿರೋ ವೈವಿಧ್ಯತೆ ಅದನ್ನೇ ತೋರಿಸಿದ್ರು ಸಾಕು. ನಮ್ಮಲ್ಲಿ ಅದೇ ಇನ್ನೂ ತುಂಬ ಜನಕ್ಕೆ ಗೊತ್ತಿಲ್ಲ. ನಮ್ಮ ಸಿನಿಮಾ ಪ್ರೇಕ್ಷಕರಿಗೆ ಹೊರಗಡೆ ಬಂದಿರೋರ್ಗು ನಮ್ಮ ಇದೇನು ವಾಟ್ ಇಸ್ ಕರ್ನಾಟಕ ಅಂದರೆ ಏನು, ಇದರಲ್ಲಿ ಏನೇನು ವೈವಿಧ್ಯತೆ ಇದೆ ಅದನ್ನು ತೋರಿಸಿದ್ರೆ ಸಾಕು. ಹೊಸ ರೀತಿ ಪ್ರಯತ್ನಗಳು ಆಗ್ತಾನೆ ಇದ್ದಾವೆ. ಆದರೆ ಅದು ಚೆನ್ನಾಗಿ ಹೇಳಿದ ಯಾವುದೋ ಭಾಷೆ ಸಿನಿಮಾ ನೋಡಿ ಅದಲ್ಲಿ ತಂದು ಮಾಡಿದ್ರೆ ನಮ್ಮ ಜಾಗ್ರಫಿಲಿ ಏನು ನಡೆಯುತ್ತೋ ಅದನ್ನೇ ತೋರಿಸ್ಬೇಕು. ಸರ್ ನೀವೇನು ಚೇಂಜ್ ಮಾಡ್ತೀರಾ ಸರ್? ಇಲ್ಲಿ ಏನಾಗ್ತಿದೆ ಗೊತ್ತಾ ಸರ್, ನಮ್ಮ ಕನ್ನಡ ಸಿನಿಮಾಗಳು ಮಾತ್ರ ಅಂತ ಇಲ್ಲಿರೋರು ಗೊತ್ತಾಗ್ತಾ ಇದೆ ಅಷ್ಟೇ. ಬೇರೆ ಭಾಷೆ ಸಿನಿಮಾ ಅಲ್ಲೂ ಫ್ಲಾಪ್ಗಳು ಸುಮಾರು ಆಗ್ತಾ ಇದೆ, ಸುಮಾರು ಜನ ಥಿಯೇಟರ್ಗೂ ಬರ್ತಾರೆ, ಎಲ್ಲಾ ಕಡೆ ಪ್ರಾಬ್ಲಮ್ ಇರೋದೆ. ಬಟ್ ಇಲ್ಲಿ ರಿಲೀಸ್ ಆಗೋದು ದಯವಿಟ್ಟು ತಿಳ್ಕೊಳ್ಳಿ, ಬೇರೆ ಭಾಷೆ ಸಿನಿಮಾಗಳು ಹಿಟ್ಟಾಗಿರೋ ಮಾತ್ರನೇ ಈಗ ಬರೋದು. ಸೊ ದಟ್ ಇವಾಗ ನಮ್ಮವ್ರಿಗೆ ಏನಾಗಿದೆ, ಅಲ್ಲಿನ ಸಿನಿಮಾಗಳು ಅಷ್ಟು ಚೆನ್ನಾಗಿದೆ, ಇಲ್ಲಿನ ಸಿನಿಮಾಗಳು ಚೆನ್ನಾಗಿದೆ, ಅಲ್ಲೂ ಫ್ಲಾಪ್ಗಳು ಇದೆ. ಯಾಕೆ ಫ್ಲಾಪ್ಗಳು ತಗೊಂಡ್ಬಂದು ಇಲ್ಲಿ ರಿಲೀಸ್ ಮಾಡಿ ನೋಡೋಣ.